ನಾನಿವತ್ತು ನಿಮ್ಮನ್ನೆಲ್ಲರನ್ನೂ ಬೆಸ್ಟ್ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ಟೇ ಟ್ಯೂನ್. ಬೆಳಿಗ್ಗೆ ಎದ್ದು ರೆಡಿಯಾಗಿ ಕೆಲಸ ಮಾಡಿ ಇವತ್ತು ನಾನು ಹೊರಟಿದ್ದೀನಿ ನಮ್ಮ ಸುತ್ತಮುತ್ತಲಿನ ಬೆಸ್ಟ್ ಮಾರ್ಕೆಟ್ ಅಕಾರ್ಡಿಂಗ್ ಟು ಮೀ. ಮತ್ತು ಬೇರೆಯವ್ರದ್ದು ಸಜೆಷನ್ ಕೇಳಬೇಕು ಅಂದರೆ ಹೌದು, ಆಲ್ಮೋಸ್ಟ್ ಇದೇ ಮಾರ್ಕೆಟ್ ಬಗ್ಗೆ ಎಲ್ಲರೂ ಹೆಸರು ಹೇಳೋದು. ಯಾವುದು ಅಂತ ಹೇಳಬೇಕು ಅಂದರೆ ನಮ್ಮೂರಿಂದ ಹತ್ತಿರ ಆಗೋದು ದಾವಣಗೆರೆ ಆದರೂ ಕೂಡ ನನಗಿಷ್ಟ ಆಗೋ ಮಾರ್ಕೆಟ್ ಅಂದರೆ ಶಿವಮೊಗ್ಗ ಗಾಂಧಿ ಬಜಾರು. ನಾನು ಆಲ್ಮೋಸ್ಟ್ ನನ್ನ ಯಾವುದೇ ಬಟ್ಟೆ ಇದ್ರೂ ಕೂಡ, ನನ್ನ ಮಗಂಗೆ ಯಾವುದೇ ಬಟ್ಟೆ ತೊಗೋಬೇಕು ಅಂದರೂ ಕೂಡ ನಾನು ಆಲ್ಮೋಸ್ಟ್ ಹೋಗೋದೇ ಗಾಂಧಿ ಬಜಾರ್ಗೆ. ಗಾಂಧಿ ಬಜಾರಿಂದ ಸೀದಾ ಡೌನ್ ಹೋಗಿ ಅಲ್ಲಿ ರೈಟ್ ಸೈಡಲ್ಲಿ ಮಾರಿಕಾಂಬಾ ದೇವಸ್ಥಾನದ ಹತ್ರ ಹೋದರೆ ಅಲ್ಲಿ ಚೋರ್ ಬಜಾರ್ ಅಂತ ಸಿಗುತ್ತೆ. ಮಕ್ಕಳು ಬಟ್ಟೆ ತೊಗೊಳಕ್ಕೆ ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ಆ ಜಾಗ. ಅದಕ್ಕಿಂತ ಒಳ್ಳೆ ಜಾಗ ನಾನು ಅರೌಂಡ್ ಎಲ್ಲೂ ನೋಡಿಲ್ಲ. ನಾನು ದಾವಣಗೆರೆ ಆದರೆ 1,000ದಲ್ಲಿ ಒಂದು ಜೊತೆ ಬಟ್ಟೆ ತರ್ಬೋದು. ಅದೇ ನಾನು ನನ್ನ ಮಗನಿಗೆ 1,000 ತೊಗೊಂಡು ಬಂದರೆ ನಾನು 3 ಜೊತೆ ಬಟ್ಟೆ ತೊಗೊಬರ್ಬೋದು ಶಿವಮೊಗ್ಗದಿಂದ. ಆ ಗಡ್ ಫೀಲಿಂಗ್ ಮೇಲೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಕೂಡ ಇರುತ್ತೆ. ನಮ್ಮ ಬಡ್ಜೆಟಲ್ಲಿ ಸಿಗುತ್ತೆ. ಹಾಗಾಗಿ ನಾನು ಈ ಮಾರ್ಕೆಟ್ನ ಯಾವಾಗಲೂ ಚೂಸ್ ಮಾಡ್ತೀನಿ. ತುಂಬ ಚೀಪ್ ರೇಟಿಗೆ ಆಕ್ಸೆಸರೀಸು, ಹ್ಯಾಂಡ್ ಬ್ಯಾಗ್ಸು, ಡ್ರೆಸ್ ಮೆಟೀರಿಯಲ್ಲು ಮತ್ತು ರೆಡಿಮೇಡ್ ಟಾಪ್ಸು, ಲೆಗ್ಗಿಂಗ್ಸು, ಆಲ್ಮೋಸ್ಟ್ ನಾವು ವುಮೆನ್ಸ್ ಏನೇನು ಯೂಸ್ ಮಾಡ್ತೀವೋ ಎಲ್ಲದು ತುಂಬ ಚೀಪ್ ರೇಟಿಗೆ ಸಿಗೋದು ನನ್ನ ಪ್ರಕಾರ ಈ ಗಾಂಧಿ ಬಜಾರಲ್ಲಿ. ಸ್ಲಿಪ್ಪರ್ಸ್ ಎಲ್ಲ 100 ರುಪೀಸ್ ಪೇರ್ ಇರುತ್ತೆ. ಹ್ಯಾಂಡ್ ಬ್ಯಾಗ್ಸ್ ಎಲ್ಲ 100 ರುಪೀಸಿಂದ ಆನ್ವರ್ಡ್ಸ್ ಇರುತ್ತೆ. ಮತ್ತು ನಿಮ್ಗೆ ಇನ್ನೇನೇ ಬೇಕಿದ್ರೂ ಜ್ಯುವೆಲರಿ ಆದ್ರೂ ಅಷ್ಟೇ ತುಂಬ ಚೀಪ್ ರೇಟಲ್ಲಿ ಸಿಗುತ್ತೆ. ಡ್ರೆಸ್ಸು ಬಟ್ಟೆಗಳೆಲ್ಲನೂ ಅಷ್ಟೇ ನಿಮಗೆ ತುಂಬ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಬಟ್ ಸ್ವಲ್ಪ ನೀವು ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತಿಲ್ಲ ಅಂದರೆ ಗೊತ್ತಾಗಲ್ಲ ಎಲ್ಲಿ ಸಿಗುತ್ತೆ ಅಂತ. ಇದು ಶಿವಮೊಗ್ಗ ತರಕಾರಿ ಮಾರ್ಕೆಟು. ನೋಡಿ, ಈ ತರಕಾರಿ ಮಾರ್ಕೆಟಲ್ಲಿ ಆಲ್ಮೋಸ್ಟು ಸುತ್ತಮುತ್ತಲಿನ ಒಂದು 20 ಹಳ್ಳಿ ಜನ ಇರ್ತಾರೆ ಯಾವಾಗಲೂ. ಇಲ್ಲಿ ನೋಡಿ, ನನಗೊಂದು ಕ್ಯೂಟಿ ಕಾಣಿಸ್ತಪ್ಪ, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಹಾಯ್. ನನ್ನ ಪ್ರಕಾರ ಈ ಮಾರ್ಕೆಟಲ್ಲಿ ಸಿಗಲ್ಲ ಅಂತ ಹೇಳೋ ಯಾವುದೂ ಐಟಮ್ಮೇ ಇಲ್ಲ. ಇಂಥ ಐಟಮ್ ಸಿಗೋದಿಲ್ಲ ಅಂತಲೇ ಇಲ್ಲ. ಒಳ್ಳೆ ಜಾಗಗಳು ನಿಮ್ಗೇನಾರ ಗೊತ್ತಿದ್ರು ಅಂದರೆ ಇದು ಆಲ್ ಇನ್ ಒನ್ ಪ್ಲೇಸ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಬೇರೆ ಬೇರೆ ಜಾಗಕ್ಕೆ ಹೋಗಿ ಎಲ್ಲದನ್ನು ಹುಡುಕಿ ಎಕ್ಸ್ಪ್ಲೋರ್ ಮಾಡೋ ಅಷ್ಟು ಪೇಷನ್ಸ್ ಇಲ್ಲದೆ ಇರೋರು ಗಾಂಧಿ ಬಜಾರ್ ಒಂದು ಎಂಟರ್ ಆಗಿಬಿಟ್ರೆ ಬಾಕಿದೆಲ್ಲ ತಾನೇ ಹುಡುಕ್ಬೋದು. ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರಬೇಕು, ಅಂಗಡಿ ಯಾವ್ಯಾವು ಅಂತ ಗೊತ್ತಿರಬೇಕು. ಇದು ನನ್ನ ಫೇವ್ರೇಟ್ ಸ್ಯಾರಿ ನೋಡಿ, ನಂಗೆ ಭಾಳ ಇಷ್ಟ ಆಯಿತು. ಕ್ರಶ್ ಆಗಿದೆ ನನಗೆ ಈ ಸೀರೆ ಮೇಲೆ. ಇದು ನನ್ನ ಮಗಗೆ ನಾನು ತೊಗೊಂಡಿದ್ದ ಡ್ರೆಸ್ಸಸ್ಸು ನೋಡಿ, ಗಾಂಧಿ ಬಜಾರಲ್ಲೇ ತೊಗೊಂಡಿದ್ದು. ಟೋಟಲ್ ಅರೌಂಡ್ 1000 ರುಪೀಸ್ ಆಯಿತು. ಇದು ಗನ್ ಸೆಂಟ್ರು, ಯಾಕೋ ಗೊತ್ತಿಲ್ಲ, ಆ ಕಡೆಯಿಂದ ಹೋಗ್ಬೇಕಾದ್ರೆ ಶೂಟ್ ಮಾಡಿಕೊಂಡೆ. ನಾನು ಶಿವಮೊಗ್ಗ ಬಂದು ಪಿಜ್ಜಾ ತಿಂದಲೇ ವಾಪಸ್ ಹೋಗೋದು ಹಿಸ್ಟ್ರಿನಲ್ಲೇ ಇಲ್ಲ. ಸೊ ನಾನು ನಂದು ಡಾಮಿನೋಸ್ ಆ್ಯಪಿಂದ ಪಿಜ್ಜಾನ ಬುಕ್ ಮಾಡಿದೆ. ಮತ್ತು ಗಾಂಧಿ ಬಜಾರಿಂದ ಸೀದಾ ಶಿವಪ್ಪ ನಾಯಕ ಸರ್ಕಲ್ ದಾಟಿ ಹೊರಟೆ. ಅಲ್ಲಿಂದ ನನಗೆ ಎನ್ಕೌಂಟರ್ಸ್ ಆಗಿದ್ದು ಸ್ವಲ್ಪ ಶಾಪ್ಗಳು, ಫ್ರೂಟ್ ಶಾಪು ಮತ್ತು ಅಲ್ಲಿ ಕೆಲವೊಂದು ಹ್ಯಾಂಡ್ ಬ್ಯಾಗ್ ಶಾಪ್ಗಳು. ನೋಡಿ, ಇವಾಗ ಒಂದು ಟ್ರೆಂಡ್ ಬಂದುಬಿಟ್ಟಿದೆ. ಕ್ಯಾಟ್ ಥರ ಹ್ಯಾಂಡ್ ಬ್ಯಾಗು ಮತ್ತು ಮೌಸ್ ಥರ ಹ್ಯಾಂಡ್ ಬ್ಯಾಗು, ಬೇರ್ ಥರ, ರ್ಯಾಬಿಟ್ ಥರ ಅಲ್ಲೆಲ್ಲ ಇತ್ತು ನೋಡಿ, ಆ ಥರನೇ ಹ್ಯಾಂಡ್ ಬ್ಯಾಗ್ಸು ಟ್ರೆಂಡಿಂಗ್ ಆಗಿಬಿಟ್ಟಿದೆ. ತುಂಬ ಕ್ಯೂಟಾಗೂ ಕಾಣುತ್ತೆ ಅಲ್ವಾ. ಇದು ನೋಡಿ ನಮ್ಮ ಶಿವಮೊಗ್ಗ ಸೆಂಟ್ರಲ್ ಮಾಲ್. ಇಲ್ಲಿ ಆಲ್ಮೋಸ್ಟ್ ನಿಮ್ಮ ಶಿವಮೊಗ್ಗದಲ್ಲಿ ಬೇರೆ ಏನೇನೋ ಹೈಫೈ ಆಗಿ ಸಿಗುತ್ತೆ ಅಂತ ಅನಿಸುತ್ತೆ, ಪ್ರತಿಯೊಂದು ಇಲ್ಲೇ ಸಿಗುತ್ತೆ ಅಂತ ನನ್ನ ಅನಿಸಿಕೆ, ನಂಬಿಕೆ ಕೂಡ ಹೌದು. ನಾನು ಹೋಗಿದ್ದೀನಿ ತುಂಬ ಸರಿ. ನಾನು ಸ್ಪೆಷಲ್ಲಾಗಿ ಅಲ್ಲಿ ಹೋಗೋದು ಕಾರಣ ಮೇಯ್ನು ಅಂದರೆ ನಾನು ತಿನ್ನೋದು ಪಿಜ್ಜಾ ತಿನ್ನೋಕ್ಕೋಸ್ಕರನೇ ಆಲ್ಮೋಸ್ಟ್ ಹೋಗೋದು. ಬುಕ್ ಆಗಿತ್ತು, ನಮ್ದು ಇನ್ನೇನು ಆರ್ಡರ್ ರೆಡಿ ಇರುತ್ತೆ ಅನ್ನೋಕ್ಕೊಂದು 5 ನಿಮಿಷ ಇದ್ದಂಗೆ ನಾನು ಸೆಂಟ್ರಲ್ ಮಾಲ್ ಒಳಗೆ ಎಂಟ್ರಿ ಆದೆ. ಎಂಟ್ರಿ ಆಗ್ತಿದ್ದಂಗೆ ವ್ಯೂ ನೋಡಿ ಹೀಗಿತ್ತು. ಫಸ್ಟ್ ಫ್ಲೋರಲ್ಲೇ, ಗ್ರೌಂಡ್ ಫ್ಲೋರಲ್ಲೇ ನಿಮಗೆ ಸಿಗುತ್ತೆ ಡಾಮಿನೋಸು. ನೋಡಿ, ಕಾಣ್ತಿದೆಯಾ? ಎಂಟ್ರ್ ಆದ ತಕ್ಷಣ ಲೆಫ್ಟ್ ಸೈಡಲ್ಲೇ ಇದೆ. ಇದು ಈ ಕಡೆ ವಿಂಡೋ ಸೈಡು, ಗ್ಲಾಸ್ ಇದೆ, ಗ್ಲಾಸ್ ಪಕ್ಕದಲ್ಲೇ ಚೇರು. ಏನೋ ಹೊರಗಡೆನೇ ಕೂತಿದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ, ಬಟ್ ಅಲ್ಲ, ಒಂದು ಗ್ಲಾಸ್ ಇದೆ ಅಡ್ಡ, ಗೊತ್ತೇ ಆಗಲ್ಲ ಅಷ್ಟೇ.
ನಿಮಗೆ ಗೊತ್ತಿರೋ ಹಾಗೆ ಡಾಮಿನೋಸಲ್ಲಿ ಲಂಚ್ ಫೀಸ್ಟ್ ಅಂತ ಒಂದು ಕಾಂಬೋ ಬರುತ್ತೆ. ಅದರಲ್ಲಿ ಮಧ್ಯಾಹ್ನ ಲಂಚ್ ಫೀಸ್ಟಿಗೆ ಒಂದು 4 ಐಟಮ್ ಅಂತೂ ಬರುತ್ತೆ. ಒಂದು ಚಾಕೋ ಲಾವದು ಮತ್ತು 4 ಬ್ರೆಡ್ ಕ್ರಮ್ಸ್ ಟೈಪ್ ಇದೇನೋ ಕೊಟ್ಟಿರ್ತಾರೆ, ಮತ್ತೊಂದು ಪಿಜ್ಜಾ ಅದ್ರ ಜೊತೆ ಮತ್ತು ಕೆಚಪ್ಪು ಬಿಸಿ ಬಿಸಿದು ವಿತ್ ಚೀಸ್ ಸಖತ್ ಟೇಸ್ಟ್ ಇರುತ್ತೆ. ಅದನ್ನು ಯಾರು ಆರ್ಡ್ರ್ ಮಾಡಬೇಕಂದ್ರೆ ಮಾಡ್ಕೊತೀನಿ. ಬಟ್ ನಾನು ಆರ್ಡ್ರ್ ಮಾಡಿದ್ದು ಏನಪ್ಪ ಅಂದರೆ ಕ್ಲಾಸಿಕ್ ಪಿಜ್ಜಾ ಅಂತ. ನಾನು ಹೋದಾಗೆಲ್ಲ ಜಾಸ್ತಿ ಮಾಡೋದೇ ಅದು. ಡೈನಿಂಗ್ ಕೂತ್ಕೊಂಡ್ರೆ ಅದು ಸ್ವಲ್ಪ ಕಮ್ಮಿ ಬೀಳುತ್ತೆ, ಹಾಗಾಗಿ ನಾನು ಮಾಡ್ತೀನಿ. ಒಂದು ಫುಲ್ ಊಟದ್ದು ಫುಲ್ ಮೀಲ್ಸ್ ಏನು ಪ್ರೈಸ್ ಇಲ್ಲಪ್ಪ ಅಂದ್ರೂ 120 ರೂಪಾಯಿ ಇದೆ ಶಿವಮೊಗ್ಗದಲ್ಲಿ. ನಾನು ಸ್ವಲ್ಪ ಜಾಸ್ತಿ ಖರ್ಚು ಮಾಡೋಕ್ಕೆ ಇಷ್ಟಪಡಲ್ಲ, ಹಾಗಾಗಿ ನಾನು ಕ್ಲಾಸಿಕ್ ಪಿಜ್ಜಾ ತರಿಸ್ಕೊತೀನಿ. ಓನ್ಲಿ 50 ರುಪೀಸ್, 49 ರುಪೀಸ್ ಆಗುತ್ತೆ. 50 ರುಪೀಸ್ ಪೇ ಮಾಡ್ತೀನಿ, ಇಷ್ಟಿರುತ್ತೆ. ಬಟ್ ಕೆಚಪ್ ಕೊಡ್ತಾರೆ ಮತ್ತು ಆರಿಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಅನ್ಲಿಮಿಟೆಡ್ ಆಗಿ ಸಿಗುತ್ತೆ. ಸೊ ನಾನು ಇದನ್ನೇ ಯಾವಾಗಲೂ ಚೂಸ್ ಮಾಡೋದು. ಇದಕ್ಕಿಂತ ನಾನು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಇದೆ ಅಂದರೆ ನಾನು ಫಾರ್ಮ್ ಹೌಸಿಗೆ ಹೋಗ್ತೀನಿ. ನಂಗೆ ಫಾರ್ಮ್ ಹೌಸ್ ಭಾರಿ ಇಷ್ಟ. ಹಾಗಾಗಿ ನೋಡಿ, ಆ್ಯಂಬಿಯನ್ಸ್ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ. ಕುತ್ಕೊಂಡು ತಿನ್ನೋದ್ರಲ್ಲೂ ಒಂಥರ ಮಜಾ ಬರುತ್ತಲ್ಲಿ, ಹಾಗಾಗಿ ಹೋಗ್ತೀನಿ. ಎಷ್ಟು ಜನಕ್ಕೆ ಇಷ್ಟನೋ ಇಲ್ಲವೋ ಗೊತ್ತಿಲ್ಲ. ಮುಗಿದ ಮೇಲೆ ತಿಂದಾಯಿತು, ಹೊರಗೆ ಬಂದು ಲಾಸ್ಟ್ಲಿ ಒಂದು ಸರ್ತಿ ನೋಡ್ಕೊಬಿಡೋಣ ಹೇಗಿರುತ್ತೆ ನಮ್ಮ ಸಿಟಿ ಸೆಂಟ್ರ್ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಗೆ ಬಂದು ಸೀದಾ ಬಸ್ ಸ್ಟ್ಯಾಂಡ್ ಕಡೆಗೆ ನಡೆದೆ. ನೀವು ಆಟೋದಲ್ಲಿ ಹೋಗಲ್ವಾ ಅಂತ ಕೇಳ್ಬೋದು, ಬಟ್ ನಾನು ಆಟೋದಲ್ಲಿ ಹೋಗಲ್ಲ. ಆ್ಯಕ್ಚುಲಿ ನಾನು ನಡ್ಕೊಂಡು ಹೋಗ್ತೀನಿ, ಯಾಕೆಂದರೆ ತಿಂದಿದ್ದು ಪಿಜ್ಜಾ ಕರಗಬೇಕಲ್ವಾ. ಸೊ ನಾನು ನಡ್ಕೊಂಡು ಹೋಗ್ತೀನಿ. ಅಲ್ಲಿಂದ ಹೊರಟು ವಾಕೇಬಲ್ ಡಿಸ್ಟೆನ್ಸ್ ಏನಲ್ಲ, ಬಟ್ 40 ರೂಪಾಯಿ ಕೊಡೋದಕ್ಕಿಂತ ಬೆಸ್ಟ್ ಅಲ್ವಾ. ನಾನು ಆಲ್ಮೋಸ್ಟ್ ಶಿವಮೊಗ್ಗ ಯಾವಾಗಲೇ ಬಂದರೂ ಕೂಡ ಕರ್ನಾಟಕ ಸಂಘ ಹಿಡಿದು ಅಲ್ಲಿಂದ ಸೀದಾ ಬಂದು ಗಾಂಧಿ ಬಜಾರಲ್ಲಿ ಫುಲ್ಲು ಶಾಪಿಂಗ್ ಮಾಡಿಕೊಂಡು ಅದಾದ ನಂತರ ಸೀದಾ ಬಂದುಬಿಟ್ಟು ಸಿಟಿ ಸೆಂಟ್ರಲ್ಲಿ ಪಿಜ್ಜಾ ತಿಂದು ಅಲ್ಲಿಂದ ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಡ್ತೀನಿ. ಆಟೋಗೆಲ್ಲ ಕೊಡಲ್ಲ, ತುಂಬ ಸುಸ್ತಾಗಿದೆ. ಸಿಟಿ ಬಸ್ಸಿಗೆ ಹತ್ತಬಲ್ಲೆ ಅಷ್ಟೇ, ಅದು ಬಿಟ್ಟರೆ ನಾನು ಜಾಸ್ತಿ ಏನು ಮಾಡಲ್ಲ. ತುಂಬ ಖರ್ಚು ಮಾಡಿ ಆಟೋಗಂತೂ ಹೋಗೋ ಕ್ಯಾಟಗರಿ ನಾನಲ್ಲ. ಅಷ್ಟು ದೂರ ನಡ್ಕೊಂಬಂದು ಫೈನಲಿ ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿದ್ರೆ ಅಶ್ವಮೇಧ ಗಾಡಿ ರೆಡಿ ಇದೆ. ಬಟ್ ಹತ್ಸೋಕ್ಕೆ ಯಾರಿಗೂ ಬಾಗಲು ತೆಗಿತಾ ಇರಲಿಲ್ಲ, ಹಾಗಾಗಿ ಎಲ್ಲ ಮುಗಿ ಬಿದ್ದು ಸೀಟ್ ಹಿಡಿತಾಯಿದ್ರು. ಬಟ್ ನಂಗೆ ಗೊತ್ತಿತ್ತು ಈ ಬಸ್ ನಮ್ಮೂರಿಗೆ ಹೋಗಲ್ಲ ಅಂತ. ಹೋಗುತ್ತೆ, ಬಟ್ ಅದೇ ರೂಟ್ ಹೋದರೂ ಕೂಡ ಚನ್ನಗಿರಿಯವ್ರನ್ನ ಹತ್ತಿಸ್ಕೊಳ್ಳಲ್ಲ. ನಾವು ಡೈರೆಕ್ಟ್ ಹೋಗ್ತೀವಿ ದುರ್ಗ ಹೊಳಲ್ಕೆರೆ ಅಂತ ಹೇಳ್ತಾರೆ. ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಸೈಲೆಂಟಾಗಿ ನಿಂತ್ಕೊಂಡೆ. ಯಾಕೆ ಅಂದರೆ ನನಗೆ ಇದ್ರ ನೆಕ್ಸ್ಟ್ ಇನ್ನೊಂದು ಬಸ್ ಇದೆ ಅಂತ ಗೊತ್ತು. ಸೊ ನಾನು ವೆಯ್ಟ್ ಮಾಡಿ ಅದೇ ಬಸ್ಸಿಗೆ ಹೋಗ್ತೀನಿ. ಇಲ್ಲಿಗೆ ನಮ್ಮ ಶಿವಮೊಗ್ಗ ವ್ಲಾಗ್ ಎಂಡ್ ಆಗ್ತಿದೆ. ಯಾರಿಗಾದರೂ ಏನಾದರೂ ಸಜೆಷನ್ ಕೊಡಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಏನಾದರೂ ನನ್ನಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದರೆ ನಂಗೆ ಹೇಳಿ, ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಡ್ತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರ್ಯಾರು ನನ್ನ ಅಕೌಂಟಿಗೆ ಮೊದಲನೇ ಬಾರಿ ಬಂದಿದ್ದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಗೈಸ್, ಬಾಯ್. ಮತ್ತೆ ಸಿಗೋಣ. ಓಕೆ.